ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಿಂದುಳಿದ ವರ್ಗಗಳದ್ದು ಯಾವುದೋ ಸಮುದಾಯಗಳು ಬರ್ತಾವೆ. ಅದರಲ್ಲಿ ಎಲ್ಲ ಸಮುದಾಯದ ಜಾತಿವಾರು ಆ ಸಮುದಾಯದ ಒಂದು ಸದಸ್ಯನನ್ನು ಮುಖ್ಯವಾಗಿ ಹಿತಚಿಂತಕನಾಗಿರಬೇಕು ಆ ಸಮುದಾಯದ್ದು. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಆ ಸಮುದಾಯದ ಜಿಲ್ಲಾ ಮಟ್ಟದ ಸಂಚಾಲಕರನ್ನಾಗಿ ನೇಮಿಸ್ತೀವಿ. ಆ ಜಿಲ್ಲಾ ಮಟ್ಟದ ಸಂಚಾಲಕರು ಏನು ಮಾಡಬೇಕಪ್ಪ ಅಂತಂದರೆ, ಅವರು ಸಮುದಾಯದಲ್ಲಿ ಏನು ಅನ್ಯಾಯಗಳಾಗ್ತವೆ, ಏನು ಅತ್ಯಾಚಾರಗಳಾಗ್ತವೆ, ಯಾವುದೇ ಒಂದು ಸರ್ಕಾರ ಸೌಲಭ್ಯಗಳಿಂದ ಯಾರು ವಂಚಿತರಾಗಿರ್ತಾರೆ, ಏನು ಸಿಗಬೇಕಾಗಿದ್ದು ಸೌಲಭ್ಯಗಳು ಕೊಡ್ತಾ ಇಲ್ಲ ಮತ್ತು ಅವರಿಗೆ ಅದರ ಬಗ್ಗೆ ಅನುಭವ ಇರಲ್ಲ, ಯಾವತ್ತೂ ಗೊತ್ತಿರಲಾರ್ದಕ್ಕಂಥವು ಎಷ್ಟೋ ಸರ್ಕಾರಿ ಸೌಲಭ್ಯಗಳು ಹಾಗೆಯೇ ಹೋಗ್ತಾ ಇರ್ತವೆ. ವರ್ಷ ಟಾರ್ಗೆಟ್ ಇದ್ದರೂ ಕೂಡ ಯಾರೂ ಸರಿಯಾಗಿ ಸಮಯಕ್ಕೆ ಅರ್ಜಿನೂ ಹಾಕಲ್ಲ, ಅವ್ರ ಬೇಡಿಕೆ ಮನವಿ ಕೂಡ ಇರೋಂಗಿಲ್ಲ. ಆ ರೀತಿ ಆಗಿ ಸರ್ಕಾರ ಎಷ್ಟೇ ಯೋಜನೆಗಳು ಹಾಕ್ಕೊಂಡ್ರೂ ಕೂಡ ಸಮುದಾಯದ ಒಂದು ಬೆಳವಣಿಗೆ ಮತ್ತು ಭೌತಿಕವಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಇಲ್ಲಿವರೆಗೆ ಕೂಡ ವಂಚಿತರಾದಂಥ ಹಲವಾರು ಸಮುದಾಯಗಳು ಅದೇ ರೀತಿ ಇದ್ದಾವೆ. ಅಂಥವರಿಗೆ ನಾವು ಏನು ಮಾಡ್ತೀವಪ್ಪ ಅಂತ ಜಿಲ್ಲಾ ಸಂಚಾಲಕರು ಅಂಥ ಒಂದು ಸಂಚಾಲಕರಿಗೆ ಸರಿಯಾಗಿ ತರಬೇತಿ ಕೊಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗೆ ನಾವು ಯಾವ ರೀತಿ ನಮ್ಮ ಜಾತಿಯ ಜನಾಂಗಕ್ಕೆ ಸಮುದಾಯಕ್ಕೆ ನಾವು ಯಾವ ರೀತಿ ಜಾಗ್ರತೆ ಮೂಡಿಸಬೇಕು, ಯಾವ ರೀತಿ ಸರ್ಕಾರ ಸೌಲಭ್ಯಗಳು ಪಡಿಬೇಕಂತಕ್ಕಂಥ ತರಬೇತಿ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತರಬೇತಿ ಕೂಡ ಇದರೊಳಗಡೆ ನಾವು ಹಾಕ್ಕೊಂಡಿರ್ತೀವಿ. ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 100 ಜಾತಿಗೆ 100 ಜಾತಿಯ ಪ್ರತಿನಿಧಿಸಬೇಕಾದ್ರೆ ಅವಕಾಶಗಳು ಈ ಸಂಘದಲ್ಲಿವೆ. ರಾಜ್ಯ ಮಟ್ಟದಲ್ಲಿ ಕೂಡ ಇದೆ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ವಿಶೇಷವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಕಾಪಾಡ್ತಕ್ಕಂಥ ಕಾನೂನು ಪಾಲನೆ ಮಾಡ್ತಕ್ಕಂಥ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಮ್ಯಾನ್ ಪವರ್ ಏಜೆನ್ಸಿಯಿಂದ ಕೆಲಸ ತೋರ್ತಾ ಇದ್ದಾರೆ. ಅವ್ರಿಗೆ ಏನರೇ ಅನ್ಯಾಯ ಆಯ್ತಲ್ಲ, ಆ ಮ್ಯಾನ್ ಪವರ್ ಏಜೆನ್ಸಿದವ ತೆಗೆದು ಬಿಡ್ತಾನೆ ರೀ. ತೆಗೆದು ಬಿಟ್ಟಾಗ ಈ ಅಲ್ಲಿ ಅವ್ನ ಕೆಲಸ ಮಾಡೋದು ಕಾರ್ಮಿಕ ಇಲಾಖೆ ಹೋಗಿ ಕೇಳಪ್ಲಿಲ್ಲ. ಕಾರ್ಮಿಕ ಇಲಾಖೆ ಹೋಗಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಕಾರ್ಮಿಕ ಇಲಾಖೆ ನೀ ಅವ್ನ ತೆಗೆದು ಕೆಲಸ ಮಾಡಿದೆಪ್ಪ, ಅವನಿಗೆ ನಾವು ಸ್ಯಾಲ್ರಿ ಕೊಟ್ಟು ಅವನಿಗೆ ಹಾಕಿಲ್ಲ ಜಾರ್ಕೊಳ್ತಕ್ಕಂಥದ್ದು ಕಾರ್ಮಿಕ ಸಮಾಜ ಭದ್ರತೆ ಇರತಕ್ಕಂಥ ವ್ಯವಸ್ಥೆಯನ್ನು ಈ ನೀತಿ ಸಂಹಿತೆಯಲ್ಲಿ ಇದು ಅನ್ಯಾಯ ಅಂತಕ್ಕಂಥ ಕೋರ್ಟಿಗೆ ಹೋಗ್ತಕ್ಕಂಥ ಜವಾಬ್ದಾರಿ ಅವಕಾಶಗಳನ್ನೇ ಈ ಒಂದು ಸಂಹಿತೆಯಲ್ಲಿ ಅದನ್ನು ಕೊಲ್ಯಾಪ್ಸ್ ಮಾಡಿದ್ದಾರೆ ಸರ್. ಒಟ್ಟಾರೆಯಾಗಿ ಕಾರ್ಮಿಕರಿಗಿರ್ತಕ್ಕಂಥ ಕಾನೂನುಗಳನ್ನು ಎಲ್ಲ ಕೊಲ್ಯಾಪ್ಸ್ ಮಾಡಿ ಮಾಲೀಕರ ಬೂಟ್ನಾಗ್ತಕ್ಕಂಥ ಕಾನೂನುಗಳನ್ನು, ಮಾಲೀಕರ ಪರವಾಗಿರ್ತಕ್ಕ ಕಾನೂನುಗಳನ್ನು ಎರಡೂ ಸರ್ಕಾರಗಳು ಸೇರಿ, ನಾವು ಒಂದೇ ಸರ್ಕಾರ ಮಾಡಿದ್ರೆ ಎರಡೂ ಸರ್ಕಾರಗಳು ಸೇರಿ ಕಾರ್ಮಿಕ ಅನ್ಯಾಯ ಮಾಡ್ತದೆ. ಅದನ್ನು ಧಿಕ್ಕರಿಸಿ ನಾವು ಒಂದು 9ನೇ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ತಿಮ್ಮಾಪುರ ಸರ್ಕಾರದಿಂದ ನಾವೇನೋ ನಿಧಿ ವಿಧಾನಸೌಧದವರೆಗೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತೀವಿ. ಅದಕ್ಕೆ ಕಲಬುರಗಿ ಮಹಾಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಭಾಗವಹಿಸಬೇಕು. ಕಾರ್ಮಿಕರಿಗೂ ಈ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಲಿಕ್ಕೆ ತಾವು ಕಾರಣಭೂತರಾಗಬೇಕು ಅಂತಕ್ಕಂಥ ವಿನಂತಿಯನ್ನು JCTU ಜಿಲ್ಲಾ ಸಮಿತಿ ಪರವಾಗಿ ನಾನು ಮಾಡ್ಕೋತೀನಿ. ನಾನು ಪ್ರಭುದೇವ್ ಹೇಳಸಂಗಿ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೆ ನಾವು ಇದನ್ನು ಕೋವಿಡ್ ಲಸಿಕೆಯಿಂದ ಆಗಿದೆ ಅಂತ ಒಪ್ಪುದಿಲ್ಲ ಅಂತ. ಆ ಹಿನ್ನೆಲೆ ಒಳಗೆ ಸಿದ್ದರಾಮಯ್ಯನವರು ಕ್ಷಮೆ ಕೇಳ್ತಾರ. ಡಾಕ್ಟರ್ ರವೀಂದ್ರನಾಥ್ ಅವರು, AS ರವೀಂದ್ರನಾಥ್ ಅವರು ಬರೆದು ಕೊಟ್ಟು ಇವ್ರು ರಚನೆ ಮಾಡಿದ್ರು. ರಾಜ್ಯ ಸರ್ಕಾರ ರಚನೆ ಮಾಡಿದ್ರು. ನಮ್ಮವರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು, ಏಮ್ಸ್, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಿಲ್ಲಿ ಅವರು, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ NCDC ಅವರು, ಇವರೆಲ್ಲರೂ ಹೇಳಿದ್ದಾರೆ. ಪ್ಲಸ್ ಈಗ ಜಯದೇವ ಇನ್ಸ್ಟಿಟ್ಯೂಟ್ದವರು ಎಲ್ಲೇ ಹೃದಯಾಘಾತ ಆಗಿದೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಹೇಳಿದ್ದಾರೆ ಇದ್ಯಾವುದು ಕಾರಣ. ನೀವು ಕ್ಷಮೆ ಕೇಳ್ತೀರ ದೇಶದ ಅಂದ್ರೆ ದೇಶದ ಇವತ್ತೇನು ನಮ್ಮ ದೇಶದೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ವಿ ಆರ್ ವೆರಿ ಲೀಡರ್ಸ್.
ವಿ ಆರ್ ಲೀಡಿಂಗ್. ಅಂದ್ರೆ ನಮ್ಮ ಔಷಧಿಗಳ ಬಗ್ಗೆ, ನಮ್ಮ ವ್ಯಾಕ್ಸಿನ್ಗಳಲ್ಲಿ ಬಗ್ಗೆ ವಿದೇಶಿಗರಿಗೆ ಡೌಟ್ ಬರಬೇಕು, ಭಾರತದ ವ್ಯಾಪಾರ ಕಮ್ಮಿ ಆಗಬೇಕು, ಭಾರತದ ಈ ಮೆಡಿಸಿನ್ ವಿದೇಶದಲ್ಲಿ. ಪೊಲೀಸ್ ಠಾಣಾ ಸರಹದ್ನಲ್ಲಿ ಠಾಣೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಸಿಬ್ಬಂದಿ ಒಬ್ಬರು ಯಾವುದೋ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ಲೇಡಿ ಜೊತೆ ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತು ಆ ನಂತರದಲ್ಲಿ ಅವರಿಬ್ಬರ ನಡುವೆ ಅತಿಯಾದ ವಿಶ್ವಾಸ ಇತ್ತು ಅಂತಂದು ಅವ್ರ ಗಂಡ ಆರೋಪಿಸಿದ್ದಾನೆ. ಅದ್ರ ಜೊತೆಗೆ ಆ ಲೇಡಿ ಮಗು ಏನೋ ಸುಮಾರು 6 ವರ್ಷದ ಮಗು ಇತ್ತು, ಆ ಮಗು ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಕೆಲವು ವಿಷಯಗಳನ್ನು ಗಂಡ ಕಂಪ್ಲೇಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಆ ಸಿಬ್ಬಂದಿ ಯಾರಿದ್ದ, ಆ ಸಿಬ್ಬಂದಿಗೆ ವರದಿಯನ್ನು ತರಿಸ್ಕೊಂಡು ಅಮಾನತು ಮಾಡುವಂಥ ಕೆಲಸ ಮಾಡಿದ್ದೀವಿ. ವರದಿಯಲ್ಲಿ ನಮ್ಮ ಅಧಿಕಾರಿಗಳು ಆ ಠಾಣೆಗೆ ಬಂದಂಥ ಮಹಿಳೆ ಏನಿದೆ ಅವ್ರದ್ದು ಗಂಡ ಹೆಂಡತಿ ಸಂಬಂಧದಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಅಲ್ಲಿ ನಿಲ್ಲಿಸಬೇಕೇ ಹೊರತು ಅವ್ರ ಜೊತೆ ಮತ್ತೆ ಯಾವುದೇ ರೀತಿಯ ವಿಶ್ವಾಸವನ್ನು, ಒಡನಾಟವನ್ನು ಇನ್ನೊಬ್ಬರು ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದು ತಮ್ಮ ಕಾರ್ಯವ್ಯಾಪ್ತಿಯಿಂದ ಇಂಟರ್ವೆನ್ಷನ್ ಆಗಿದೆ ಅನ್ನೋ ಟೆಕ್ಸ್ಟನ್ನು ಅವನ್ನ ರಿಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಅಗತ್ಯ ಕೈಗೊಳ್ಳಲಾಗಿದೆ. ಮುಂದುವರೆದು ಪೋಕ್ಸೋ ಪ್ರಕರಣ ಅದನ್ನು ನಾವು ತನಿಖೆಯನ್ನು ಮಾಡ್ತಾಯಿದ್ದೀವಿ. ತನಿಖೆಯಲ್ಲಿ ಕಂಡು ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.